ಮಹಾದೇವೇಚ ದುಷ್ಟಪತಿಚ ಮಹಿತನ್ನು ಐಶ್ವರ್ಯ ಲಕ್ಷ್ಮಿ ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅದೃಷ್ಟ ಬರಬೇಕು. ಭಾಳಷ್ಟು ಜನ ಹೇಳ್ತಾರೆ ಅದೃಷ್ಟ ಬರಬೇಕಾ? ಖಂಡಿತ ಬರುತ್ತೆ. ಅದನ್ನು ಹೇಗೆ ಅದೃಷ್ಟ ಬರೆಸ್ಕೋಬೇಕು ಅದಕ್ಕಂದ್ರೆ ಅದೃಷ್ಟ ಅಂತಂದರೆ ನಾವು ಅಂಗಡಿ ಹೋಗಿ ಸಿಗೋದಿಲ್ಲ, ನಾವು ಶ್ರಮ ಪಟ್ಟರೂ ಕೂಡ ಅದೃಷ್ಟ ಅನ್ನೋದು ಸಿಗೋದಿಲ್ಲ. ಆದರೆ ಆ ಒಂದು ವೈಬ್ರೇಷನ್ನು, ಆ ಒಂದು ಶಕ್ತಿ ನಮ್ಮಲ್ಲಿದ್ದರೆ ಆಟೋಮೆಟಿಕ್ ಆಗಿ 1000 ಜನ ಇದ್ರೂ ಕೂಡ ಮಧ್ಯದಲ್ಲಿ ನಮ್ಮದು ಒಂದು ಎದ್ದು ಕಾಣಿಸ್ತೀವಿ, ಮತ್ತು ನಾವೇ ಗುರುತಿಸ್ಕೋತೀವಿ, ಮತ್ತು ನಮಗೆ ಸಿಗುತ್ತೆ. ಅದನ್ನು ಅದೃಷ್ಟ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಅದೃಷ್ಟ ಬರಬೇಕು, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಒಂದು ವಿಭಿನ್ನತೆ ಬರಬೇಕು, ಚೇಂಜಸ್ ಆಗಬೇಕು, ದುಡ್ಡು ಬರಬೇಕು, ಹೆಸರು ಬರಬೇಕು, ಎಲ್ಲದು ಬರಬೇಕು ಅಂತಂದರೆ ನಮ್ಮ ಅದೃಷ್ಟ ಚೇಂಜ್ ಆಗಬೇಕು. ಈ ಅದೃಷ್ಟ ಚೇಂಜ್ ಆಗಬೇಕು ಅಂತಂದರೆ ನೀವು ಏನೂ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಕೇವಲ ಈ ಯುಗಾದಿ ಹಬ್ಬದ ದಿನ ಈ ಒಂದು ಬಟ್ಟೆಯನ್ನು ಹಾಕಬೇಕು. ಏನಕ್ಕೆ ಬಟ್ಟೆಯನ್ನು? ಇದಕ್ಕೆಲ್ಲದಕ್ಕೂ ಕೂಡ ವೈಜ್ಞಾನಿಕ ಕಾರಣಗಳಿದೆ. ಯಾಕೆ ಅಂತಂದರೆ ಯಾವ ಬಣ್ಣದ್ದು, ಪ್ರತಿಯೊಂದು ಬಣ್ಣಕ್ಕೂ ಒಂದು ಶಕ್ತಿ ಇದೆ, ತಿಳ್ಕೊಳ್ಳಿ. ಸೂರ್ಯ ಬೆಳಗ್ಗೆ ಇದ್ದಾಗ ಯೆಲ್ಲೋ ಕಲರು, ಆಮೇಲೆ ಫುಲ್ಲು ವೈಟು ಮತ್ತು ಹುಟ್ಟಬೇಕಾದ್ರೆ, ಆಮೇಲೆ ಮತ್ತೆ ಮುಳುಗಬೇಕಾದ್ರೂ ಅಷ್ಟು ಆರೆಂಜ್ ಕಲರು, ಮತ್ತು ಹುಟ್ಟಬೇಕಾದ್ರೂ ಆರೆಂಜ್ ಕಲರ್ ಲೈಟಾಗಿ, ಆಮೇಲೆ ಬಂತದ ಯೆಲ್ಲೋ ಬರುತ್ತೆ, ಆಮೇಲೆ ಬಿಸಿಲು ಆಗ್ತಿದ್ದಂಗೆ ವೈಟು ಮತ್ತು ಯೆಲ್ಲೋ ಮಿಕ್ಸ್ ಆಗುತ್ತೆ, ಆಮೇಲೆ ಮತ್ತೆ ಆರೆಂಜ್ ಕಲರು ಬರ್ತಾ ಹೋಗುತ್ತೆ, ಆಮೇಲೆ ಫುಲ್ಲು ರೆಡ್ಡಿಶ್ ಬಂದು ಹಂಗೆ ಫುಲ್ಲು ಇನ್ನೂ ಲೈಟ್ ಆರೆಂಜ್ ಆಗಿಬಿಟ್ಟು ಮುಳುಗ್ತಾನೆ. ಅಂದರೆ ಒಂದೊಂದು ವೈಬ್ರೇಷನ್ ಒಂದೊಂಥರ ಒಂದು ಸಿಗ್ತಾ ಹೋಗುತ್ತೆ. ಎಳೆ ಬಿಸಿಲಲ್ಲಿ ಗಿಡಗಳು ಹುಟ್ಟುತ್ತೆ. ಮತ್ತು ಈ ಒಂದು ಯುಗಾದಿ ಹಬ್ಬದ ದಿನ ನ್ಯಾಚುರಲ್ ಆಗಿ ಇಡೀ ಪ್ರಕೃತಿ ಬದಲಾವಣೆ ಆಗುತ್ತೆ, ಚೇಂಜಸ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಒಂದು ಬಣ್ಣದ ಬಟ್ಟೆ, ಕಲರ್ ಥೆರಪಿ ಅಂತ ಹೇಳ್ತಾರೆ, ಇಂಟರ್ನೆಟ್ಟಲ್ಲಿ ನೋಡಿ ಸಿಗುತ್ತೆ. ಯಾವ್ಯಾವ ದಿನ ಯಾವ್ಯಾವ ಬಟ್ಟೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಒಂದಿನ ತಿಳಿಸ್ಕೊಡ್ತೀನಿ. ಆ ಒಂದು ಕಲರು ನಮ್ಮ ಮೈ ಮೇಲೆ ಬಿದ್ದು, ಅದು ನಮ್ಮ ದೇಹಕ್ಕೆ ಬಿತ್ತು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು, ಸೂಕ್ಷ್ಮ ಜೀವಿಗಳು ನಮಗೆ ದೂರ ಆಗ್ತಾ ಹೋಗುತ್ತೆ. ಅಂದರೆ ನೆಗೆಟಿವ್ ಎನರ್ಜಿಸ್ ದೂರ ಆಗ್ತಾ ಬರುತ್ತೆ. ಮತ್ತು ಒಂದು ವಿಭಿನ್ನತೆ ಅನ್ನೋದು ಹೊಸ ಸೂರ್ಯ, ಅದಾದಮೇಲೆ ಯುಗಾದಿಯಾಗಿ 1 ದಿನ 2 ದಿನ ಆದಮೇಲೆ ಅದು ಈಗ ಕಾಯಿ ಬಲ್ತೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಬಲ್ತೋಗ್ಬಿಡುತ್ತೆ. ಅಂತಂದರೆ ಬಲಿಯಲ್ಲ, ಅಂದರೆ ಆ ವೈಬ್ರೇಷನ್ ಹಂಗೆ ತಟಸ್ಥವಾಗಿರುತ್ತೆ. ಈಗ ಎಳೆ ಸೌತೆಕಾಯಿ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ, ಮತ್ತು ಎಳೆದು ಮಾವಿನಕಾಯಿ ಎಳಸಾಗಿರುವಂಥದ್ದು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನ ಹಣ್ಣು ಅಷ್ಟೇ, ಆಗ್ತಾನೆ ಹಣ್ಣಾಗಿರುವಂಥದ್ದು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿದೆ. ಫುಲ್ಲು ಹಣ್ಣಾಗ್ಬಿಟ್ರೆ ಅದು ಬೀಜ ಅನ್ನತ್ತೆ. ಅದೇ ರೀತಿ ಆ ಒಂದು ಎಳೆ ಬಿಸಿಲು ನಮ್ಮ ಮೈ ಮೇಲೆ ಬಿತ್ತು ಅಂತ, ಆ ಬಣ್ಣದ ವಸ್ತ್ರದ ಮೇಲೆ ಬಿತ್ತು ಅಂತ ಅಂದರೆ ಅದರಿಂದ ನಮ್ಮ ದೇಹದಲ್ಲಿ ಇನ್ನೂ ಒಂದು ವಿಶೇಷವಾದಂಥ, ಒಂದು ವಿಚಿತ್ರವಾದಂಥ, ಒಂದು ಅದ್ಭುತವಾದಂಥ ಒಂದು ಅನುಭವ ಆಗಿ ವೈಬ್ರೇಷನ್ ಚೇಂಜ್ ಆಗಿ ನಮ್ಮ ದೇಹದಿಂದ ಒಂದು ಪಾಸಿಟಿವ್. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಬಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿದೆ, ತಲೆನೇ ಕೆಡಿಸ್ಕೊಬಿಟ್ಟು ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ವಿಶೇಷವಾಗಿ ಈ ಯುಗಾದಿ ಹಬ್ಬದ ದಿನ ನೀವಿಟ್ಟು ಪೂಜೆ ಮಾಡ್ತು ಅಂದರೆ ನಿಮ್ಗೆ ಅದ್ಭುತವಾಗಿ ಆಗುತ್ತೆ. ನಾನು ಬರ್ಕೊಡ್ತೀನಿ, ಅಂಥ ಅದ್ಭುತವಾಗಿ ಚೆನ್ನಾಗಾಗುತ್ತೆ. ಈ ಹಬ್ಬದ ದಿನ ಬಿಟ್ಟು ನೀವು ಬೇರೆ ದಿನ ನೀವು ತಗೋತು ಅಂದರೆ, ಬೇರೆ ದಿನ 10 ಯಂತ್ರ ತೊಗೊಳೋದು ಒಂದೇ, ಈ ಸಮಯದಲ್ಲಿ 1 ಯಂತ್ರ ತೊಗೊಂಡ್ರು ಒಂದೇ. ಅಷ್ಟು ವೈಬ್ರೇಷನ್ ಇರುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ. ಈ ಯುಗಾದಿ ಹಬ್ಬದ ದಿನ ಈ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆನ ಬಗೆಹರಿತು ಅಂತ ತಿಳ್ಕೊಂಡು ಮರೆತುಬಿಡಿ, ಬೇರೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಗೊತ್ತಿಲ್ಲ, ನಿಮ್ಮ ಮಕ್ಕಳು ನೀವು ಇಡೋದ್ರಿಂದ ನಾವು ರಿಟೈರ್ಡ್ ಆಯಿತು ಗುರುಗಳೇನು, ನಿಮ್ಮ ಮಕ್ಕಳು ಶ್ರೀಮಂತ ಆಗ್ತಾರೆ. ಆ ದುಡ್ಡು ಲಕ್ಷ್ಮೀ ತತ್ವ ಬಂದೇ ಬರುತ್ತೆ. ಅದಕ್ಕೆಲ್ಲ ಕಾರಣ ಏಕೈಕ ರಾಮಬಾಣ. ಅದು ಎಂಥ ಸಮಸ್ಯೆ, ಫೈನಾನ್ಷಿಯಲ್ ನಿಮ್ಮ ತಕ್ಷಣ ದುಡ್ಡು ಬೇಕಾ, ಅಷ್ಟಲಕ್ಷ್ಮಿ ಅಂತ ಮುಟ್ಟಿ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಸಾಕು, ನಿಮ್ಮ ದುಡ್ಡು ಬಂದ್ಬಿಡುತ್ತೆ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರವನ್ನು ತೊಗೊಂಡಿದ್ದೀರಾ ಅವರು ಒಂದು ಪ್ಲೇಟ್ ಮೇಲೆ ಬೇವಿನ ಎಲೆ ಮೇಲೆ ಅರಿಶಿಣವನ್ನು ಇಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಿ. ಯಾರ್ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಆ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ಯುಗಾದಿ ಹಬ್ಬದ ದಿನ ನೀವು ತೊಗೊಳ್ಳೇಬೇಕು. 10 ಸಾರಿ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಹೇಗೋ ನಿಮ್ಮ ಮನೆಗೆ ಬಂದು ತಲುಪ್ತಾ ಹೋಗುತ್ತೆ ನಿಮಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ವಿಶೇಷವಂತೂ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಈ ಒಂದು ಯುಗಾದಿ ಹಬ್ಬದ ದಿನ ಇಡೀ ವರ್ಷದಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೆ ದುಡ್ಡು ಬರುತ್ತೆ, ಹೇಳೋಕ್ಕಾಗಲ್ಲ. ನೀವು ಶ್ರೀಮಂತರಾಗ್ಬಿಡ್ತೀರಾ, ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ, ಯಾವುದೊಂದು ಜಮೀನು ತೊಗೋತೀರಾ, ಸೈಟ್ ತೊಗೋತೀರಾ, ಕಾರ್ ತೊಗೋತೀರಾ, ಏನೋ ಒಂದು ಒಳ್ಳೆಯದಾಗುತ್ತೆ ಅಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆಯ ಹುದ್ದೆಗಳು ಸಿಗುತ್ತೆ. ಅಷ್ಟಲಕ್ಷ್ಮಿ ಯಂತ್ರ ಯಾವುದೇ ಕಾರಣಕ್ಕೂ ಈ ಯುಗಾದಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡೋದನ್ನು ಮರಿಬೇಡಿ.
ಎನರ್ಜಿ ಉಂಟಾಗಿ ಅದು ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಆವಾಗ 1000 ಜನ ಇದ್ರೂ ಕೂಡ ನಾವೇ ಎದ್ದು ಕಾಣ್ತೀವಿ, ಗೊತ್ತಲ್ಲ. ದುಡ್ಡು ಕೂಡ 1000 ಜನಕ್ಕೆ ಬರುತ್ತೆ, ನಮಗೆ ಬರ್ತಾ ಹೋಗುತ್ತೆ. ಯಾರಿಗೂ ಬರುತ್ತೆ ಪ್ರಮೋಷನ್, ನಮಗೆ ಬರುತ್ತೆ. ಅದಕ್ಕೆ ಯಾವ ಬಟ್ಟೆ ಧರಿಸ್ಕೋಬೇಕು ಅಂತಂದರೆ ಬ್ಲೂ ಕಲರು, ನೀಲಿ, ಗೊತ್ತಲ್ಲ. ಈ ಒಂದು ಇದಕ್ಕೆ ಯಾವುದು ಚೆನ್ನಾಗಿ ಬರುತ್ತೆ, ಈ ಒಂದು ಹೊಸ ವರ್ಷಕ್ಕೆ, ಈ ಒಂದು ಹೊಸ ಯುಗಾದಿಗೆ ನಾವೆಲ್ಲ ಧ್ಯಾನ ಮಾಡಿ ಎಲ್ಲ ಅಧ್ಯಯನ ಮಾಡಿದಾಗ ಬ್ಲೂ ಕಲರ್ ಬಂತು. ಬ್ಲೂ ಅಂತಂದರೆ ಈಶ್ವರನ ಒಂದು ಕಲರು ಅಂತಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ದೂರ ಆಗ್ತಾ ಬರುತ್ತೆ, ಆ ನೆಗೆಟಿವ್ ವೈಬ್ರೇಷನ್ಸ್ ದೂರ ಆಗ್ತಾ ಬರುತ್ತೆ, ಶತ್ರುಗಳು ದೂರ ಆಗ್ತಾ ಬರ್ತಾರೆ. ಮತ್ತು ಯಾವುದೇ ರೀತಿಯ ಶತ್ರುಗಳು ನಿಮಗೆ ಬರೋದಕ್ಕೆ ಭಯ ಪಟ್ಕೋತಾರೆ. ದಿಸ್ ಎ ಬ್ಲೂ ಅಂತ ಹೇಳ್ತಾರೆ. ಇನ್ನೊಂದು ವೆರಿ ಲಕ್ಕಿ ಕಲರು ಏನು ಅಂತಂದರೆ ನೋಡಿ, ಆ ಬ್ಲೂ ಅಲ್ಲಿ ವಿಶೇಷತೆ ಇದೆ. 2 ರೀತಿಯಾದಂಥ ಒಂದು ಬಣ್ಣಗಳನ್ನು ಚೇಂಜ್ ಮಾಡ್ತಾ ಇರಬೇಕು, ಅಂದರೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲ. ಇನ್ನೊಂದು ಅದ್ಭುತವಾದಂಥ ವಿಚಾರ ಇದೆ, ನಾನು ತಿಳಿಸ್ಕೊಡ್ತೀನಿ. ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮಲ್ಲೂ ಇದೆ ವಿನಯ್ ಯೋಗಿ ಗುರುಜಿ ಅಂತ. ಚಿಕ್ಕ ಚಿಕ್ಕ ವೀಡಿಯೋಸು, ಶಾರ್ಟ್ ವೀಡಿಯೋಸು, ಪರ್ಸನಲ್ ವೀಡಿಯೋಸು ಎಲ್ಲವೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ತುಂಬ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಯಾವ್ಯಾವ ದೇಶದಲ್ಲಿ ಏನೇನು ಅದ್ಭುತ ಇದೆ ಅದೆಲ್ಲ ತಿಳಿಸ್ತಾ ಹೋಗಿರ್ತೀನಿ. ಅದರಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ತಿಳ್ಕೊಳ್ಳಿ ಅದಕ್ಕೆ ಅದು ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದೇನು ಅಂತಂದರೆ ಬ್ಲೂ ಮತ್ತು ಇನ್ನೊಂದು ಯಾವ್ದು ಕಲರು ಅಂತಂದರೆ ಆರೆಂಜ್ ಕಲರು ಮತ್ತು ಬ್ಲೂ ಕಲರ್ 2 ಮಿಕ್ಸ್ ಮಾಡಿ, ಅಥವಾ ಆರೆಂಜೇ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಬ್ಲೂ ಆದರೂ ಪರವಾಗಿಲ್ಲ, ಅಥವಾ 2 ಮಿಕ್ಸ್ ಆದರೂ ಪರವಾಗಿಲ್ಲ. ಮೇಲ್ಗಡೆ ಶರ್ಟು ಈಗ ಆರೆಂಜ್ ಇರುತ್ತೆ, ಕೆಳಗಡೆ ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಯಾವುದಾದ್ರೂ ಪರವಾಗಿಲ್ಲ. ಲೈಟ್ ಆರೆಂಜು ಮತ್ತು ಡಾರ್ಕ್ ಆರೆಂಜು ಯಾವುದಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಆರೆಂಜ್ ಅನ್ನೋಂಥದ್ದು ಇರಬೇಕು. ಮಿನಿಮಮ್ 30 to 40% ಅಷ್ಟಾದ್ರು ಬ್ಲೂ ಅಥವಾ ಆರೆಂಜು ಇತ್ತು ಅಂತಂದರೆ ಆ ವೈಬ್ರೇಷನ್ ನೀವೇನು ಮಾಡಿ ಮನೇಲಿ ಒಳಗಡೆ ಕೂತ್ಕೊಳ್ಳೋದಲ್ಲ, ಆಚೆ ಹೋಗಿ ಆ ಸೂರ್ಯನ ಒಂದು ಬಿಸಿಲಿಗೆ ಒಂದು ಅರ್ಧ ಗಂಟೆ ಇತ್ತು ಅಂತಂದರೆ, ಅದು ಎಳೆ ಬಿಸಿಲಿತ್ತು ಅಂತಂದರೆ, ಆ ಒಂದು ಕಲರು ನಿಮ್ಮ ದೇಹಕ್ಕೆ ಬಿದ್ದು ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಅದೃಷ್ಟ ಬರ್ತಾ ಹೋಗುತ್ತೆ. ಯಾವುದೋ ಒಂದು ವಿಶೇಷವಾದ ಶಕ್ತಿ ನಿಮಗೆ ಗೊತ್ತಿಲ್ಲದಂಗೆ ಬರ್ತಾ ಹೋಗುತ್ತೆ. ಅದರಿಂದ ನೀವೇ ಒಂದು ಖುಷಿನ ಅನುಭವಿಸ್ತೀರಿ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಈ ಒಂದು ಬಟ್ಟೆಯನ್ನು ಧರಿಸ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಯುಗಾದಿ ದಿನ ಒಳ್ಳೆಯದಾಗಬೇಕು ಅದನ್ನು ನಾನು ವಿಶೇಷವಾಗಿ ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರನ್ನ ಬರೆದು ಓಂ ಸೋಮನಾಥಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ನಾನು ಈ ಸರಿ ವಿಶೇಷವಾದಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಯಾರ್ಯಾರು ಹೆಚ್ಚು ಶೇರ್ಗಳನ್ನು ಮಾಡ್ತೀರೋ ಅವ್ರಿಗೆ ವಿಶೇಷವಾದ ಗಿವ್ ಅವೇ, ಎಲ್ಲರೂ ಗುರುಗಳೇ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದೀನಿ, ನೀವು ಕೊಡಿ ಗುರುಗಳೇ ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೇಳೋದು. ಆಯಿತು ಕೊಡೋಣ, ಅದಕ್ಕೇನಂತೆ, ನೀವು ಕೇಳೋದು ಹೆಚ್ಚೋ ನಾನು ಕೊಡೋದು ಹೆಚ್ಚೋ, ಯೂಟ್ಯೂಬಲ್ಲಿ ಅನೌನ್ಸ್ ಮಾಡಿ ಅಂತಂದರು. ಅದಕ್ಕೋಸ್ಕರ ಯಾರು ಹೆಚ್ಚು ಶೇರ್ ಮಾಡ್ತಿರೋ, ಲೈಕ್ ಮಾಡ್ತಿರೋ, ಕಮೆಂಟನ್ನು ಮಾಡ್ತೀವಿ, ಗುರುಗಳೇ ಈ ತಂತ್ರ ಮಾಡಿದೆ ನಂಗೆ ಒಳ್ಳೇದಾಯಿತು ಅಂತ, ಅಥವಾ ಪ್ರಶ್ನೆಗಳು ಕೇಳೋದಾಗಲಿ ನೀವು ಮಾಡ್ತು ಅಂತಂದರೆ ಅಂಥವ್ರನ್ನ ಹುಡುಕಿ ವಿಶೇಷವಾದಂಥ ಸೂಕ್ತ ಬಹುಮಾನವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದು ಏನು ಈ ಬಹುಮಾನ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಜಾಸ್ತಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಗೊತ್ತಲ್ಲ ಅವ್ರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋ ಮುಂದೆ ನಾನು ತಿಳಿಸಿ ನಾನು ಕೊಡ್ತಾ ಹೋಗ್ತೀನಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾ ಇಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ.
ಗೊತ್ತಲ್ಲ, ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ, ಮಂತ್ರ, ತಂತ್ರ ಮತ್ತು ಹಣಾಕರ್ಷಣೆ, ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತು ಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ, ಮಂತ್ರ, ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.